ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ತ್ರಿಬ್ಲಾಗ್ಸಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಎಲ್ಲರಿಗೂ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು. ಡೆಫಿನೆಟ್ಲಿ ವಿಡಿಯೋ ಬರೋಷ್ಟೊತ್ತಿಗೆ ಹಬ್ಬ ಆಗೋಗಿರುತ್ತೆ, ಬಟ್ ಸ್ಟಿಲ್ ವಿಶ್ ಮಾಡ್ತಾಯಿದ್ದೀನಿ. ನಾನಿವತ್ತು JP ನಗರಲ್ಲಿ ಇರುವಂತಹ ನಾರಾ ಕಿಯಾ ಶೋರೂಮ್ಗೆ ಬಂದಿದ್ದೀನಿ. ಯಾಕೆ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಡೆಫಿನೆಟ್ಲಿ ನಿಮ್ಮ ಮುಂದೆ ಇರುವಂತಹ ಈ ಕಿಯಾ ಸಾನೆಟ್ನ ರಿವ್ಯೂ ಮಾಡೋಕ್ಕೆ. ಕಿಯಾ ಸಾನೆಟ್ದೇ ಬುಕ್ ಮಾಡಬೇಕು ಅಥವಾ ಕಿಯಾದು ಬೇರೆ ಯಾವುದಾದ್ರೂ ಕಾರ್ಗಳು ಬುಕ್ ಮಾಡಬೇಕು ಅಥವಾ ರೀಸೆಂಟಾಗಿ ಲಾಂಚ್ ಆದಂಥ ಈ ಸೆಲ್ಟೋಸ್ ಸಹ ನೋಡಬೇಕು, ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಚೆಕ್ಔಟ್ ಮಾಡೋದು ಮಾತ್ರ ಮರಿಬೇಡಿ. ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಸ್ನೇಹಿತರೆ. ಫಸ್ಟು ಈ ಕಾರ್ದು ಕೀ ನೋಡ್ಬೋದು. ಇದೇ ಕೀ ಆ್ಯಕ್ಚುಲಿ ತುಂಬ ಒಂಥರ ಪ್ರೀಮಿಯಮ್ ಅನಿಸುತ್ತೆ ಸ್ನೇಹಿತರೆ. ಕೀ ಫೋಬೇನೆ ಸ್ವಲ್ಪ ಯುನೀಕಾಗೂ ಇದೆ. ನೋಡ್ಬೋದು, ಬೇರೆ ಕಾರ್ಗಳಲ್ಲೆಲ್ಲ ಇಲ್ಲಿ ನೋಡ್ತಾ ಇದ್ರಿ ನೀವು, ಬಟ್ ಇಲ್ಲಿ ಈ ಕಾರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು, ಇಲ್ಲಿ ಕಿಯಾ ಬ್ಯಾಡ್ಜಿಂಗ್ ಕೊಟ್ಟಿರೋಂಥದ್ದು ನೋಡ್ಬೋದು. ಇಲ್ಲಿಗೆ ಬಂದರೆ ಲಾಕು, ಅನ್ಲಾಕು, ಹೋಲ್ಡ್ ಫಂಕ್ಷನು ಮತ್ತು ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಈ ಹೋಲ್ಡ್ ಫಂಕ್ಷನಿಂದ ನೀವು ರಿಮೋಟ್ಲಿ ಕಾರ್ನ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಕಾರ್ ಡೋರೆಲ್ಲ ಅನ್ಲಾಕ್ ಆಗೋಲ್ಲ, ಲಾಕಲ್ಲೇ ಇರುತ್ತೆ, ಬಟ್ ಸ್ಟಿಲ್ ಇಂಜಿನ್ ಆನಲ್ಲಿ ಇರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಕಿಯಾ ಕನೆಕ್ಟ್ ಕಾರ್ ಫೀಚರ್ಸ್ ಸಹ ಬರುತ್ತೆ ಇದರಲ್ಲಿ. ಥ್ರೂ ದಟ್ ಆಲ್ಸೋ ನೀವು ಕಾರ್ನ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಅಪ್ಲಿಕೇಶನ್ ಬರುತ್ತೆ, ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ಥ್ರೂ ದಟ್ ಆಲ್ಸೋ ಕನೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಒಂದು 90 ಕಿಯಾ ಕನೆಕ್ಟ್ ಕಾರ್ ಫೀಚರ್ಸ್ ಬರುತ್ತೆ ಅಂತ ಅನ್ಕೋತೀನಿ. ಏನೇನೆಲ್ಲ ಫೀಚರ್ಸ್ ಬರುತ್ತೆ ಅಂತ ನಾನು ಅದನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದು ಸಲ ಚೆಕ್ಔಟ್ ಮಾಡಿ. ಫ್ರಂಟ್ ಪ್ರೊಫೈಲಿಂದ ನೋಡೋದಾದರೆ ಸಿಗ್ನಿಫಿಕೆಂಟಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಹೆಡ್ಲ್ಯಾಂಪ್ ಸೆಕ್ಷನ್ ಏನಿದೆ ಸ್ವಲ್ಪ ರಿವೈಸ್ ಮಾಡಿದ್ದಾರೆ ಅಂತ ಅನ್ನೋದು. ಆ್ಯಂಡ್ ಈ ಕಾರಲ್ಲಿ ಇವಾಗ LED ಹೆಡ್ಲ್ಯಾಂಪ್ಸ್ ಬರುತ್ತೆ. ನೋಡ್ಬೋದು, 2 ಚೇಂಬರ್ಗೆ ಲೋ ಬೀಮಿಗೆ ಕೊಟ್ಟಿದ್ದಾರೆ, ಮತ್ತು ಇದು ಬಂದು ಹೈ ಬೀಮಿಗೆ ಕೊಟ್ಟಿರೋಂಥ ಚೇಂಬರು, ಪೂರ್ತಿ LED ಯೂನಿಟ್ಟು. ಆ್ಯಂಡ್ LED DRL ಪ್ಯಾಟ್ರನ್ ಏನಿದೆ ಚೇಂಜ್ ಮಾಡ್ಯಾರ. ಆ್ಯಕ್ಚುಲಿ LED ಇಂಡಿಕೇಟರ್ ಆಗಿ ಡಬಲ್ ಅಪ್ ಸಹ ಆಗುತ್ತೆ. ಇದು ಆಫ್ ಆಗಿದ್ದಾಗ DRL ಆಗುತ್ತೆ. ಆ್ಯಂಡ್ ಇವನ್ ಇದು ಎಕ್ಸ್ಟೆಂಡ್ ಆಗೋದು ನೋಡ್ಬೋದು. ಇಲ್ಲಿವರೆಗೂ ಈ ಸೈಡ್ ಆನ್ ಆಗಿದೆ, ನೋಡ್ಬೋದು ನೀವು. ಸೊ ಇಂಡಿಕೇಟರ್ ವರ್ಕ್ ಆಗ್ತಿಲ್ಲ ಅಂತಂದಾಗ DRL ಆಗಿ ವರ್ಕ್ ಆಗುತ್ತೆ. ಸೊ ಇಟ್ಸ್ ಮಲ್ಟಿ ಫಂಕ್ಷನ್. ಗ್ರಿಲ್ ಸ್ವಲ್ಪ ರಿವೈಸ್ ಸಹ ಮಾಡಿದ್ದಾರೆ ಡಿಸೈನ್ ವೈಸು. ಆ್ಯಂಡ್ ಈ ಕಾರ್ನ ಸ್ವಲ್ಪ ಡಿಕ್ರೋಮ್ ಮಾಡಿದ್ದಾರೆ ಸ್ನೇಹಿತರೆ. ಮುಂಚೆ ಸ್ವಲ್ಪ ಕ್ರೋಮ್ ಜಾಸ್ತಿ ಯೂಸ್ ಮಾಡ್ತಾಯಿದ್ರು, ಬಟ್ ಇವಾಗ ಸ್ವಲ್ಪ ಡಿಕ್ರೋಮ್ ಮಾಡಿದ್ದಾರೆ. ಮಾನೆಟ್ ಮೇಲೆ ನೋಡ್ಬೋದು ಕಿಯಾ ಲೋಗೋ ಕೊಟ್ಟಿದ್ದಾರೆ, ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಕೆಳಗಡೆಗೆ ಬಂದರೆ ಟೋಯಿಂಗ್ ಹುಕ್ ಕೊಟ್ಟಿದ್ದಾರೆ, ಮತ್ತು ಮುಂದ್ಗಡೆಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ನೋಡ್ಬೋದು. ಆ್ಯಂಡ್ ಕೆಳಗಡೆಗೆ ಫಾಗ್ ಲ್ಯಾಂಪ್ನ ಪ್ಲೇಸ್ ಮಾಡ್ಯಾರೆ. ಇದು ನೋಡಿದ ತಕ್ಷಣ ನಿಮಗೆ DRL ಅಂತ ಕನ್ಫ್ಯೂಸ್ ಆಗುತ್ತೆ, ಬಟ್ ಇಟ್ಸ್ ನಾಟ್ ಎ DRL, ಇಟ್ಸ್ ಅ ಫಾಗ್ ಲ್ಯಾಂಪ್ ಸ್ನೇಹಿತರೆ. ಆ್ಯಂಡ್ ಇಟ್ಸ್ ಅ ಐಸ್ ಕ್ಯೂಬ್ ಫಾಗ್ ಲ್ಯಾಂಪ್. ಆಲ್ಮೋಸ್ಟ್ 5 ಕ್ಯೂಬ್ ಏನೋ ಕೊಟ್ಟಿದ್ದಾರೆ. 1 2 3 4 5, ಸೊ ಟೋಟಲ್ 5 ಕ್ಯೂಬ್ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಇಟ್ಸ್ ವೇ ಪವರ್ಫುಲ್ ಸ್ನೇಹಿತರೆ. ಹೆಡ್ ಲ್ಯಾಂಪ್ ಆಗಿರ್ಬೋದು, ಫಾಗ್ ಲ್ಯಾಂಪ್ ಆಗಿರ್ಬೋದು, ಸಖತ್ ಪವರ್ಫುಲ್ ಆಗಿದೆ. ನೈಟ್ ಟೈಮಲ್ಲಿ ಒಳ್ಳೆ ವಿಸಿಬಿಲಿಟಿ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಕೆಳಗಡೆ ಸ್ಕಿಟ್ ಪ್ಲೇಟ್ ಸಹ ಕೊಟ್ಟಿದ್ದಾರೆ, ಒಂಥರ ಗ್ರೇಷ್ ಫಿನಿಶ್ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ. ಇವನ್ ಇಲ್ಲೂ ಸಹ ಅಷ್ಟೇ ಗ್ರೇಷ್ ಫಿನಿಶ್ ಕೊಟ್ಟಿದ್ದಾರೆ. ಗ್ರಿಲ್ ಕೆಳಗಡೆ ಗ್ರಿಲ್ಲಲ್ಲೂ ಪಿಯಾನೋ ಬ್ಲ್ಯಾಕು ಮತ್ತು ಗ್ರೇಷ್ನ ಯೂಸ್ ಮಾಡಿರೋಂಥದ್ದು ನೋಡ್ಬೋದು. 2 ಟೋನು, ಬಟ್ ಸ್ಟಿಲ್ ಸಿಂಗಲ್ ಟೋನ್ ಅನಿಸುತ್ತೆ ಬಿಕಾಸ್ ಆಫ್ ದ ಕಲರ್ ಕಾಂಬಿನೇಷನ್. ತುಂಬ ಡಾರ್ಕ್ ಎರಡೂ ಕೂಡ, ಸೊ ಹಾಗಾಗಿನೇ ಮುಂದ್ಗಡೆಯಿಂದ ಈ ಥರ ಕಾಣುತ್ತೆ ಸ್ನೇಹಿತರೆ ಕಾರು. ವೇರಿಯಂಟ್ಸ್ ನೋಡೋದಾದರೆ ಟೆಕ್ ಲೈನು, GT ಲೈನು ಮತ್ತು ಎಕ್ಸ್ ಲೈನ್ ಅಂತ ಬರುತ್ತೆ. ಸೆಲ್ಟೋಸಲ್ಲಿ ಸಹ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಯಾವ ಥರ ಕಿಯಾನವರು ಇವ್ರದ್ದು ವೇರಿಯಂಟ್ಸ್ಗಳನ್ನ ಲೈನಪ್ ಮಾಡ್ತಾರೆ ಅಂತ. ಸೆಲ್ಟೋಸ್ ಸಹ ಸೇಮ್ ಟೈಪ್ ಆಫ್ ವೇರಿಯಂಟ್ಸ್ ಲೈನಪ್ ನೋಡ್ತೀರಾ ನೀವು. ಒಂದು ವೇಳೆ ನೀವು ಸೆಲ್ಟೋಸ್ದು ರಿವ್ಯೂ ನೋಡಿಲ್ಲ ಅಂತಂದ್ರೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಬಟ್ ಅದಕ್ಕೆ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಸಾನೆಟ್ ಸ್ನೇಹಿತರೆ. ಟೆಕ್ಲೈನಲ್ಲಿ HTE, HTK, HTK ಪ್ಲಸ್ಸು, HTXು ಮತ್ತು HTX+ ಅಂತ ಬರುತ್ತೆ. GT ಲೈನಲ್ಲಿ GTX+ ಅಂತ ಬರುತ್ತೆ. ಎಕ್ಸ್ ಲೈನಲ್ಲಿ ಎಕ್ಸ್ ಲೈನ್ ಒಂದೇ ಬರೋದು. ನಿಮ್ಮ ಮುಂದೆ ಇರುವಂಥದ್ದು GTX+ ಡೀಸೆಲ್ ವೇರಿಯಂಟು, ಅದು ಕೂಡ 6 speed AT ಸ್ನೇಹಿತರೆ, ಸಿಂಗಲ್ ಟೋನ್ ವೇರಿಯಂಟು. ಪ್ರೈಸಿಂಗ್ ಬಗ್ಗೆ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ಕಲರ್ ಆಪ್ಷನಿಗೆ ಬರೋದಾದರೆ 8 ಸಿಂಗಲ್ ಟೋನು ಮತ್ತು 2 ಡ್ಯುಯಲ್ ಟೋನಿಗೆ ಬರುತ್ತೆ. ಎಕ್ಸ್ ಲೈನ್ಗೆ ಗ್ರಾಫೈಟ್ ಕಲರ್ ಬರುತ್ತೆ, ದಟ್ಸ್ ಎಕ್ಸ್ಕ್ಲೂಸಿವ್ ಕಲರ್ ಫಾರ್ ಎಕ್ಸ್ ಲೈನ್. ಸೊ ಇದಿಷ್ಟು ಬೇಸಿಕ್ ಡೀಟೇಲ್ಸ್ ಸ್ನೇಹಿತರೆ. ಡೈಮೆನ್ಷನ್ಸ್ ಅಂತ ಬರೋದಾದರೆ ಇಟ್ ರಿಮೈನ್ಸ್ ಸೇಮ್ ಸ್ನೇಹಿತರೆ. ಮುಂಚೆ ಏನು ಸಾನೆಟ್ ಇತ್ತು ಡೈಮೆನ್ಷನ್ಸು ಸೇಮ್ ಅಷ್ಟೇ ಡೈಮೆನ್ಷನ್ ಇದೆ ಇವಾಗಲೂ ಕೂಡ. ಗ್ರೌಂಡ್ ಕ್ಲಿಯರೆನ್ಸ್ ಇಸ್ ಅ ಕ್ಲಾಸ್ ಲೀಡಿಂಗ್ 205 mm ಸ್ನೇಹಿತರೆ. ಸೊ ದಟ್ ಒಳಗೋಗಿ ಕೂತ್ಕೋಬೇಕಾದ್ರೂ ತುಂಬ ಏನು ಅನ್ಕಂಫರ್ಟ್ ಅನ್ಸಲ್ಲ. ಜೊತೆಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಪ್ರಾಕ್ಟಿಕಲ್ ಆಗಿದೆ, ದಟ್ಸ್ ಅ ಗುಡ್ ಥಿಂಗ್ ನನ್ನ ಪ್ರಕಾರ. ಟೈರ್ ಸೈಜ್ ಬಂದು 215/60 16 ಇಂಚ್ ಕೊಟ್ಟಿದ್ದಾರೆ. 16 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ ಸ್ನೇಹಿತರೆ. ಅಲಾಯ್ ವೀಲ್ ಕೂಡ ತುಂಬ ಚೆನ್ನಾಗಿದೆ, ಡಿಸೈನು ಸಖತ್ ಸ್ಪೋರ್ಟಿಯಾಗಿದೆ. ಮುಂಚೆ ಕೂಡ ಸ್ಪೋರ್ಟಿಯಾಗಿತ್ತು, ಬಟ್ ಇದು ಡಿಸೈನ್ ಅಪ್ಡೇಟ್ ಮಾಡಿರೋದು ಇನ್ನೊಂಥರ ಸ್ಪೋರ್ಟಿಯಾಗಿ ಕಾಣ್ತಾ ಇದೆ. ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಸಹ ಡಿಸ್ಕ್ ಬ್ರೇಕ್ ಬರುತ್ತೆ. ಬಟ್ ಡಿಸ್ಕ್ ಬ್ರೇಕು HTX ವೇರಿಯಂಟಿಂದ ಸ್ಟಾರ್ಟ್ ಆಗುತ್ತೆ. ಟೆಕ್ಲೈನ್ ನಾನು ಮಾತಾಡ್ತಾ ಇರೋದು.
ಅಲ್ಲಿಂದ ಬಿಲೋ ಹೋದರೆ ಹೆಚ್ ಟಿ ಕೆ ಪ್ಲೇಸು ಹೆಚ್ ಟಿ ಕೆ ಅಲ್ಲಿ ಯಾವುದೂ ಡಿಸ್ಕ್ ಬ್ರೇಕ್ ಬರೋಲ್ಲ, ಬರೀ ಡ್ರಮ್ ಬ್ರೇಕೇ ಬರೋದು. ಸೈಡಿಗೆ ಬಂದರೆ ನೋಡ್ಬೋದು ಸೈಡ್ ಕ್ಯಾಮ್ರಾ ಕೊಟ್ಟಿರೋವಂಥದ್ದು, ಮಿರರ್ ಮೇಲೆ ಇಂಡಿಕೇಟರ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಎರಡೂ ಬರುತ್ತೆ. ಎಕ್ಸ್ಲೈನ್ ವೇರಿಯಂಟ್ ತೊಗೊಂಡ್ರು ನಿಮಗೆ ಕ್ರೋಮ್ ಡೋರ್ ಹ್ಯಾಂಡಲ್ ಬರೋಲ್ಲ. ಸೊ ಸ್ವಲ್ಪ ಡಿಕ್ರೋಮ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಕಾರ್ನ, ನೋಡ್ಬೋದು ಅದನ್ನ ನೀವು ಇವಾಗ. ರಿಕ್ವೆಸ್ಟ್ ಸೆನ್ಸರ್ ಸಹ ಕೊಟ್ಟಿದ್ದಾರೆ, ರೂಫ್ ರೈಲ್ ಸಹ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ನಾಟ್ ಅ ಫಂಕ್ಷನಲ್ ರೂಫ್ ರೈಲ್. ಆ್ಯಂಡ್ ಸನ್ ರೂಫ್ ಸಹ ಬರುತ್ತೆ ಸ್ನೇಹಿತರೆ ಈ ಕಾರಲ್ಲಿ. ಡಿಸ್ಪ್ಲೇ ಕೊಟ್ಟಿರುವಂಥದ್ದು ನೋಡ್ಬೋದು ಸ್ನೇಹಿತರೆ ಹಿಂದ್ಗಡೆಗೂ. ಅಲಾಯ್ ವೀಲ್ ಕೂಡ 3 ಟೈಪ್ ಆಫ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಡಿಪೆಂಡಿಂಗ್ ಅಪಾನ್ ದ ವೇರಿಯಂಟ್ಸ್ ನೀವು ಅಲಾಯ್ ವೀಲ್ ಡಿಸೈನ್ ಕೂಡ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಸ್ಟೈಲ್ ವೀಲ್ ಅಂತ ಒಂದು ಟೈಪ್ ಆಫ್ ಅಲಾಯ್ ವೀಲ್ ಕೊಡ್ತಾ ಇದ್ದಾರೆ ಕಿಯಾನವರು. ಅದು ಬಂದು ನಿಮಗೆ ಹೆಚ್ ಟಿ ಕೆ ಪ್ಲಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಜಿ ಟಿ ಎಕ್ಸ್ ಪ್ಲಸ್ಸಲ್ಲಿ ಈ ಥರದ್ದೊಂದು ಸ್ಪೋರ್ಟಿ ಟೈಪ್ ಅಲಾಯ್ ವೀಲ್ ಬರುತ್ತೆ. ಹಿಂದ್ಗಡೆಗೆ ಬಂದರೆ ಎವಿಡೆಂಟಾಗಿ ಚೇಂಜಸ್ ಕಾಣುವಂಥದ್ದು ಈ ಟೈಲ್ ಲ್ಯಾಂಪ್ ಸ್ನೇಹಿತರೆ. ಮುಂಚೆ ನಾರ್ಮಲ್ ಕ್ಯೂಬ್ ಟೈಪ್ ಬರ್ತಾಯಿತ್ತು, ಬಟ್ ಇವಾಗ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರುತ್ತೆ. ಹಿಂದ್ಗಡೆಯಿಂದ ನೋಡಿದ್ರೆ ಸಾನೆಟಾ ಸೆಲ್ಟೋಸ್ ಅಂತ ಕನ್ಫ್ಯೂಸ್ ಆಗುತ್ತೆ ಯಾರಿಗಾದ್ರೂ, ಬಿಕಾಸ್ ಸಾನೆಟಲ್ಲೂ ಸೇಮ್ ಸಾರ್ಟ್ ಆಫ್ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರುತ್ತೆ. ಇದು ಬಂದು ಬ್ರೇಕ್ ಲೈಟು, ಇದು ಬಂದು ಇಂಡಿಕೇಟರು ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಜಿ ಟಿ ಲೈನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಬಂಪರಲ್ಲೂ 4 ಪಾರ್ಕಿಂಗ್ ಸೆನ್ಸರ್ಸ್ ಕಾಣುತ್ತೆ ಅಂತ ಅನ್ಕೋತಾ ಇದ್ದೀನಿ ನಿಮಗೆ. ಆ್ಯಂಡ್ ಬಂಪರ್ನು ಡ್ಯುಯಲ್ ಟೋನ್ ಫಿನಿಶ್ ಮಾಡಿರ್ತಾರೆ, ಇದೆ ನೋಡ್ಬೋದು. ಬಾಡಿ ಕಲರ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಔಟ್ ಎರಡು ಥರನೂ ಕೊಟ್ಟಿದ್ದಾರೆ. ಆ್ಯಂಡ್ ಪಾರ್ಕಿಂಗ್ ಸೆನ್ಸರ್ಸ್ ಕೆಳಗಡೆ ರಿಫ್ಲೆಕ್ಟರ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಈ ಸೈಡ್ ಸಹ ಕೊಟ್ಟಿದ್ದಾರೆ. ರಿವರ್ಸ್ ಲ್ಯಾಂಪ್ ಎಲ್ಲಿ ಅಂತ ಡೌಟ್ ಬರುತ್ತೆ ನಿಮಗೆ, ನೋಡ್ಬೋದು ಇಲ್ಲಿ ಕೊಟ್ಬಿಟ್ಟಿದ್ದಾರೆ ರಿವರ್ಸ್ ಲ್ಯಾಂಪು. ಸೊ ಪೊಸಿಷನಿಂಗು ಸ್ವಲ್ಪ ವಿಯರ್ಡ್ ಇದೆ, ಮೇಲ್ಗಡೆ ಕೊಟ್ಟಿದೆ ಚೆನ್ನಾಗಿರೋದು. ಬಟ್ ಇದು ನೋಡಿದ ತಕ್ಷಣ ಯಾರಿಗಾದ್ರೂ ಅದು ಪ್ಲೇಸ್ಮೆಂಟ್ ನೋಡಿ ರಿಯರ್ ಡಿಫಾಗರ್ ಅಂತ ಅನಿಸುತ್ತೆ. ಇಟ್ಸ್ ನಾಟ್ ಅ ರಿಯರ್ ಡಿಫಾಗರ್, ಇಟ್ಸ್ ಅ ರಿವರ್ಸ್ ಲ್ಯಾಂಪ್ ಸ್ನೇಹಿತರೆ. ಆ್ಯಂಡ್ ಇಟ್ಸ್ ಅ ಹ್ಯಾಲೋಜನ್ ಆ್ಯಸ್ ವೆಲ್. ಎಕ್ಸಾಸ್ಟ್ ನೋಡ್ಬೋದು, ಇಲ್ಲಿದೆ ಎಕ್ಸಾಸ್ಟು. ಮುಂಚೆ ಎಲ್ಲ ಎಕ್ಸಾಸ್ಟ್ ಟ್ರೀಟ್ಮೆಂಟ್ ಇಲ್ಲಿ ಕೆಳಗಡೆ ಕೊಡ್ತಾಯಿದ್ರು ಸ್ನೇಹಿತರೆ. ಲೈಕ್ ಒಂಥರ ಎಕ್ಸಾಸ್ಟ್ ಅಲ್ಲಿ ಬಂದು ಕನೆಕ್ಟ್ ಆಗಿದೆ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು. ಬಟ್ ಬಂಪರ್ನೂ ಸಹ ರೀಡಿಸೈನ್ ಮಾಡಿದ್ದಾರೆ ಕಿಯಾನವರು. ಕಿಯಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ವೈಪರ್ ಕೊಟ್ಟಿದ್ದಾರೆ, ಡಿಫಾಗರ್ ಕೊಟ್ಟಿದ್ದಾರೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ, ಡಿಸ್ಪೆನ್ಸರ್ ಬರುತ್ತೆ ಇಲ್ಲಿಂದ, ಅಂದರೆ ವಾಟರು ರಿಯರ್ ವಿಂಡ್ಶೀಲ್ಡ್ಗೆ. ಶಾರ್ಕ್ ಫಿನ್ ಆ್ಯಂಟೆನಾ ಸಹ ಕೊಟ್ಟಿದ್ದಾರೆ. ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಅ ಫಂಕ್ಷನಲ್ ಸ್ಪಾಯ್ಲರ್, ಬಟ್ ಇಟ್ಸ್ ಸ್ಪಾಯ್ಲರ್ ಟ್ರೀಟ್ಮೆಂಟ್ ಸ್ನೇಹಿತರೆ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದೆ ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿರುವಂತಹ ಬಟನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನು. ಬೂಟ್ ಬಂದು 385 ಲೀಟರ್ಸ್ ಇದೆ. ಬೂಟ್ ಶೇಪಿಂಗ್ ಏನು ಮಾಡಿದಾರಲ್ಲ ಸ್ನೇಹಿತರೆ, ದಟ್ಸ್ ಕ್ವೈಟ್ ನೀಟ್ ಸ್ನೇಹಿತರೆ. ಬಿಕಾಸ್ ಲಗೇಜ್ ಇಡೋಕ್ಕೆ ಯೂಸಬಲ್ ಸ್ಪೇಸ್ ತುಂಬ ಚೆನ್ನಾಗಿದೆ. ಲೈಕ್ ಕೆಲವು ಕಾರಲ್ಲಿ ವೀಲ್ ಆರ್ಚಸ್ ಎಲ್ಲ ಇಲ್ಲಿ ಇಂಟರ್ವ್ಯೂನ್ ಆಗೋದು ನೋಡಿರ್ತೀವಿ, ಬಟ್ ಈ ಕಾರಲ್ಲಿ ಆ ಥರ ಏನೂ ಇಲ್ಲ. ಸೊ ಇಟ್ಸ್ ಕ್ವೈಟ್ ಗುಡ್. ನೋಡ್ಬೋದು ಇಲ್ಲಿ ಸ್ವಲ್ಪ ಇಂಟರ್ವ್ಯೂನಿಂಗ್ ಇದೆ, ಬಟ್ ಸ್ಟಿಲ್ ಯೂಸಬಲ್ ಸ್ಪೇಸ್ಗಂತೂ ಮೋಸ ಇಲ್ಲ. ಇಟ್ಸ್ ಗುಡ್ 385 ಲೀಟರ್ಸ್. ಒಂದು ಫ್ಯಾಮಿಲಿಗೆ 5 ಜನ ಇದ್ದೀರಾ ಅಂತಂದರೆ ಲಗೇಜ್ಗಳು ಕ್ಯಾರಿ ಮಾಡೋಕ್ಕೆ ಇಟ್ಸ್ ಸಫಿಷಿಯಂಟ್ ಬೂಟ್ ಅಂತ ಹೇಳ್ಬೋದು. ಸಬೂಫರ್ ಕೊಟ್ಟಿದ್ದಾರೆ, ಬೂಟ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ. ಸ್ಪೇರ್ ಟೈರಿಗೆ ಬಂದರೆ ನೋಡ್ಬೋದು ಇಲ್ಲಿ 195/65 ಆರ್ 15 ಇಂಚ್ ಕೊಟ್ಟಿದ್ದಾರೆ. ಇಟ್ಸ್ ಸ್ಟೀಲ್ ವೀಲ್ ಸ್ನೇಹಿತರೆ. ಸ್ಮಾಲರ್ ಸೈಜ್ ಸ್ಪೇರ್ ಟೈರೇ ಕೊಟ್ಟಿದ್ದಾರೆ. ಪಾರ್ಸಲ್ ಟ್ರೈ ಬರುತ್ತೆ. ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆಗೋಕ್ಕೆ ಇಲ್ಲಿ ಸ್ಲಾಟ್ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಕ್ರ್ಯಾಶ್ ಆಗಿ ಕಾರು 4 ಡೋರು ಓಪನ್ ಆಗ್ತಾಯಿಲ್ಲ ಅಂತಂದಾಗ ಸೀಟ್ನ ಫೋಲ್ಡ್ ಮಾಡಿ ಇಲ್ಲಿ ಬಂದು ಸ್ಮಾರ್ಟ್ ಕೀ ಎಲ್ಲ ಇನ್ನೊಂದು ಕೀ ಬರುತ್ತೆ ಸ್ನೇಹಿತರೆ, ಅದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಹೇಳಿದ್ರೆ ಬೂಟ್ ಓಪನ್ ಆಗುತ್ತೆ. ಸೊ ದಟ್ ಕಾರಿಂದ ಆಚೆ ಬರ್ಬೋದು ಬೂಟ್ ಓಪನ್ ಮಾಡಿ. ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಸೀಟ್ ಫೋಲ್ಡಿಂಗ್ ಅಂತ ಹೇಳಿದೆ ನಾನು, ನೋಡ್ಬೋದು 60/40 ಸ್ಪ್ಲಿಟ್ ಸೀಟ್ ಕೊಟ್ಟಿದ್ದಾರೆ. ಸೊ ದಟ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಸಹ ಜಾಸ್ತಿ ಮಾಡ್ಕೋಬೋದು ವಿತ್ ಅ ಪ್ಯಾಸೆಂಜರ್ಸ್ ಅಕಾಮಡೇಟೆಡ್. ದಟ್ಸ್ ಥಾಟ್ಫುಲ್ ಥಿಂಗ್ ಅಂತಲೇ ಹೇಳ್ಬೋದು. ಬೂಟ್ ಕ್ಲೋಸ್ ಮಾಡೋಣ. ಸೈಡಿಗೆ ಬಂದರೆ ಡೀಸೆಲ್ ಟ್ಯಾಂಕ್ ಕೊಟ್ಟಿರೋಂಥದ್ದು ನೋಡ್ಬೋದು. ಡೀಸೆಲ್ ಅಂತ ಪರ್ಟಿಕ್ಯುಲರಾಗಿ ಬರೆದಿದ್ದಾರೆ. 45 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇರುವಂಥದ್ದು ಇದು. ಆ್ಯಂಡ್ ಕೋ ಡ್ರೈವರ್ ಸೈಡು ರಿಕ್ವೆಸ್ಟ್ ಸೆನ್ಸರ್ ಬರೋಲ್ಲ. ಆ್ಯಂಡ್ ಇವನ್ ಈ ಸೈಡ್ ಸಹ ಕ್ಯಾಮ್ರಾ ಕೊಟ್ಟಿರೋಂಥದ್ದು ನೋಡ್ಬೋದು, 360 ಡಿಗ್ರಿ ಕ್ಯಾಮ್ರಾಗೆ. ಈ ಕಾರಲ್ಲಿ ಎಡಾಸ್ ಸಹ ಬರುತ್ತೆ ಸ್ನೇಹಿತರೆ. ಎಡಾಸ್ ಬರುತ್ತೆ ಅಂದ ತಕ್ಷಣ ನಿಮಗೆ ಡೌಟ್ ಬರುತ್ತೆ, ರೆಡಾರ್ ಪ್ಯಾನಲ್ಲೇ ನೋಡಲಿಲ್ವಲ್ಲ ನಾವು ಅಂತ. ಹೋಂಡಾಲಿ ಏನು ನೋಡ್ತೀರಾ ನೀವು ಕ್ಯಾಮ್ರಾ ಬೇಸ್ಡ್ ರೆಡಾರ್, ಆ ಥರ ಕೊಟ್ಟಿದ್ದಾರೆ ಇದರಲ್ಲಿ. ಅಂದರೆ ಲೆವೆಲ್ 1 ಎಡಾಸ್ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಕ್ಯಾಮ್ರಾ ಕೊಟ್ಟಿರೋವಂಥದ್ದು. ಕ್ಯಾಮ್ರಾ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಇವನ್ ಅಲ್ಲಿ ರೇಂಜ್ ಸೆನ್ಸಿಂಗ್ ವೈಪರ್ಸ್ಗೆ ಸೆನ್ಸರ್ಸ್ ಏನು ಕೊಟ್ಟಿಲ್ಲ ಸ್ನೇಹಿತರೆ, ಬರೀ ಕ್ಯಾಮ್ರಾ ಒಂದಿದೆ. ಈ ಕಾರಲ್ಲಿ 10 ಫೀಚರ್ಸ್ ಬರುತ್ತೆ 11 ಎಡಾಸ್ಗೆ. ಲೈಕ್ ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಆಗಿರ್ಬೋದು, ಅಥವಾ ಫ್ರಂಟ್ ಕೊಲ್ಯೂಷನ್ ಅಸಿಸ್ಟ್ ಆಗಿರ್ಬೋದು. ಕಾರ್ಗೂ ಇದೆ, ಪೆಡಿಸ್ಟ್ರಿಯನ್ಸ್ಗೂ ಇದೆ, ಸೈಕಲ್ಗೂ ಇದೆ. ಲೇನ್ ಕೀಪ್ ಅಸಿಸ್ಟು, ಲೇನ್ ಡಿಪಾರ್ಚರ್ ವಾರ್ನಿಂಗು, ಹೈ ಬೀಮ್ ಅಸಿಸ್ಟು ಎಲ್ಲನೂ ಕೊಟ್ಟಿದ್ದಾರೆ. ಎಡಾಸ್ ಎಲ್ಲ ನಿಮಗೆ GT X+ ವೇರಿಯಂಟಿಂದನೇ ಸ್ಟಾರ್ಟ್ ಆಗೋದು. GT X+ ಮತ್ತು X-ಲೈನ್ ಎರಡೇ ವೇರಿಯಂಟಲ್ಲಿ ಸಿಗೋದು ನಿಮಗೆ. ಈ ಕಾರಿನ ಡಿಸೈನ್ ಮಾತ್ರ ಅಮೇಝಿಂಗ್ ಆಗಿದೆ ಸ್ನೇಹಿತರೆ. ಕಿಯಾನವರು ದೇ ನೆವರ್ ಫೇಲ್ಸ್ ಟು ನೇಲ್ ವಿತ್ ದ ಡಿಸೈನ್ ಸ್ನೇಹಿತರೆ. ಇವನ್ ಸೆಲ್ಟೋಸು ಅಷ್ಟೇ ಸಖತ್ತಾಗಿ ಡಿಸೈನ್ ಮಾಡಿದ್ದು, ಸಖತ್ ಇಷ್ಟ ಆಗಿತ್ತು ನನಗೆ. ಇವನ್ ಸಾನೆಟ್ಗೂ ಏನು ಮೋಸ ಮಾಡಿಲ್ಲ. ಸಾನೆಟ್ಗೆ ವೈಲ್ಡ್ ರೀಬೋರ್ನ್ ಅನ್ನೋ ಒಂದು ನೇಮ್ ಕೊಟ್ಟಿದ್ರು. ಆ ನೇಮ್ಗೆ ಕರೆಕ್ಟಾಗಿ ತಕ್ಕಾಗಿದೆ ಅಂತ ಅನ್ಸುತ್ತೆ. ಸಖತ್ ಸ್ಪೋರ್ಟಿಯಾಗಿದೆ ಡಿಸೈನ್ ಮಾತ್ರ. ಯಾವ ಆ್ಯಂಗಲಿಂದ ಹೋದ್ರೂ ಸ್ಪೋರ್ಟಿನೆಸ್ಸು ಮತ್ತು ಅಗ್ರೆಸಿವ್ನೆಸ್ಸು ಎದ್ದು ಕಾಣುತ್ತೆ.
ಒಂಥರ ಸೆಗ್ಮೆಂಟಲ್ಲೇ ಇದನ್ನು ಅಗ್ರೆಸಿವ್ನೆಸ್ನ ರಾಜ ಅಂತಂದರೆ ತಪ್ಪಿಲ್ಲ. ಅಷ್ಟು ಅಗ್ರೆಸಿವ್ ಆಗಿದೆ ಡಿಸೈನ್ ವೈಸ್ ದಸರಾ ಮಾತಿಲ್ಲ ಸ್ನೇಹಿತರೆ. ಇಟ್ಸ್ ಅ ಕೂಡೋಸ್. ಪ್ರೈಸಿಂಗ್ ವೈಸ್ ಮಾತಾಡ್ತಿದ್ದೆ ಸ್ನೇಹಿತರೆ, ನೋಡ್ಬೋದು ಇಲ್ಲಿ ಕಿಯಾ ಸಾನೆಟ್ 5MT HT ಕೊಟ್ಟಿದ್ದಾರೆ. ಬೇಸ್ ವೇರಿಯಂಟು 7.99 ಲ್ಯಾಕ್ಸಿಂದ ಸ್ಟಾರ್ಟ್ ಆದರೆ 15.69 ಲ್ಯಾಕ್ಸ್ವರೆಗೂ ಆಗುತ್ತೆ. ನಾವು ರಿವ್ಯೂ ಮಾಡ್ತಾ ಇರೋದು ಇವತ್ತು ಸಾನೆಟ್ ಡೀಸೆಲ್ 1.5 6 AT GTX ಪ್ಲಸ್ಸು. ನೋಡ್ಬೋದು ಅದನ್ನ ನೀವು. ಮೊನೋಟೋನು 15.5 ಲ್ಯಾಕ್ಸ್ ಇದೆ. ಎಕ್ಸ್-ಶೋರೂಮು. ಆನ್ ರೋಡು 19,63,000 ಸ್ನೇಹಿತರೆ. ಟಾಪ್ ಎಂಡ್ ನೋಡಿದ್ರೆ ಎಕ್ಸ್ಲೈನು 19.87 ಲ್ಯಾಕ್ಸ್ ಸ್ನೇಹಿತರೆ. ಆಲ್ಮೋಸ್ಟ್ 20 ಲ್ಯಾಕ್ಸ್ ಅಂತಲೇ ಅನ್ಕೊಂಬಿಡಿ. ಸಾನೆಟ್ ಈಸ್ ಗೆಟಿಂಗ್ ಕ್ವೈಟ್ ಎಕ್ಸ್ಪೆನ್ಸಿವ್. ಇದೊಂದೇ ಅಂತಲ್ಲ, ನೆಕ್ಸಾನ್ ಕೂಡ ಹೆವಿ ಎಕ್ಸ್ಪೆನ್ಸಿವ್ ಆಗಿದೆ. ರೀಸೆಂಟಾಗಿ ರಿವ್ಯೂ ಸಹ ಮಾಡಿದೆ, ನೋಡಿದ್ದೀರಾ ಅಂತ ಅನ್ಕೋತೀನಿ. ನೋಡಿಲ್ಲ ಅಂತಂದರೆ ಅದು ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಬೋದು. ನೆಕ್ಸಾನ್ ಫಿಯರ್ಲೆಸ್ ಪ್ಲಸ್ಸು ಮಾಡಿದ್ದೀನಿ, ಕ್ರಿಯೇಟಿವ್ ವೇರಿಯಂಟು ಮಾಡಿದ್ದೀನಿ, ನೆಕ್ಸಾನ್ EV ಎಲ್ಲ ಮಾಡಿದ್ದೀನಿ. ಒಂದ್ಸಲ ಹೋಗಿ ಚಾನಲಲ್ಲಿ ಚೆಕ್ಔಟ್ ಮಾಡಿ. ಇಂಟೀರಿಯರಿಗೆ ಬಂದರೆ GT X+ ವೇರಿಯಂಟ್ ಆಗಿರೋದ್ರಿಂದ ಇಂಟೀರಿಯರ್ ಕಾಂಬಿನೇಷನ್ ಸಹ ಚೇಂಜ್ ಇದೆ ಇಲ್ಲಿ. ಬಿಕಾಸ್ ಇಂಟೀರಿಯರ್ ಮತ್ತು ಸೀಟಿಂಗ್ ಪ್ಯಾಟ್ರನ್ಗೂ ಕಿಯಾ ಸಾನೆಟಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಟೆಕ್ಲೈನಲ್ಲಿ ನಿಮಗೆ 3 ಸಾರ್ಟ್ ಆಫ್ ಸೀಟಿಂಗ್ ಪ್ಯಾಟ್ರನ್ ಬರುತ್ತೆ. GT ಲೈನ್ಗೆ ಒಂದು ಬರುತ್ತೆ, ಮತ್ತು X ಲೈನ್ಗೆ ಡಿಫ್ರೆಂಟ್ ಸಾರ್ಟ್ ಆಫ್ ಸೀಟಿಂಗ್ ಪ್ಯಾಟ್ರನ್ ಬರುತ್ತೆ. ರಿಯರ್ ಸನ್ಶೇಡ್ ಸಹ ಕೊಟ್ಟಿದ್ದಾರೆ. ಈ ರಿಯರ್ ಸನ್ಶೇಡ್ ನಿಮಗೆ HDK ವೇರಿಯಂಟಿಂದನೇ ಸ್ಟಾರ್ಟ್ ಆಗುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಲೈಕ್ ಸೆಕೆಂಡ್ ಬೇಸ್ ವೇರಿಯಂಟ್ ಅಂತಲೇ ಅನ್ಬೋದು. ಆ್ಯಂಡ್ ನೋಡ್ಬೋದು ಸಿಲ್ವರ್ ಟೈಪ್ ಡೋರ್ ಹ್ಯಾಂಡಲ್ ಕೊಟ್ಟಿರುವಂಥದ್ದು. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಸಾಫ್ಟ್ ಫಿನಿಶಿಂಗ್ ಇದೆ ಸ್ನೇಹಿತರೆ. ತುಂಬ ಸಾಫ್ಟ್ ಇಲ್ಲ, ಬಟ್ ಸ್ಟಿಲ್ ಇಟ್ಸ್ ಆನ್ ಸಾಫ್ಟರ್ ಸೈಡ್. ಆರಾಮ್ ಪ್ಯಾಡಲ್ಲ. ಬೋಸ್ ಸ್ಪೀಕರ್ಸ್ ಬರುತ್ತೆ. ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ 1/2 ಲೀಟರ್ ಬಾಟಲ್ ಆರಾಮಾಗಿ ಫಿಟ್ ಆಗುತ್ತೆ. ಸೀಟ್ಸಿಗೆ ಬಂದರೆ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಮಿಡಲ್ ಪ್ಯಾಸೆಂಜರ್ಗೆ ಹೆಡ್ರೆಸ್ಟ್ ಇಲ್ಲ. 3 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ನೋಡ್ಬೋದು ಅದನ್ನ ನೀವು. 3 ಜನಕ್ಕೂ ಬರುತ್ತೆ 3 ಪಾಯಿಂಟ್ ಸೀಟ್ ಬೆಲ್ಟು. ಈ ಕಡೆ ಸೀಟ್ ಬೆಲ್ಟು ಓಕೆ ಹೋಗ್ಬಿಟ್ಟಿದೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಇರೋವಂಥ ಸೀಟ್ ಬೆಲ್ಟು. ಸೆಂಟರ್ ಆಮ್ರೆಸ್ಟ್ ಸಹ ಬರುತ್ತೆ. ಅದರಲ್ಲಿ 2 ಕಪ್ ಹೋಲ್ಡರ್ ಸಹ ಬರುತ್ತೆ. ಐಸೋಫಿಕ್ಸ್ ಆ್ಯಂಕರ್ ಸಹ ಬರುತ್ತೆ ಈ 2 ಕಡೆನೂ. ಒಳಗೆ ಕೂತಿದ್ದೀನಿ ಇವಾಗ. ಜಸ್ಟ್ ಲಿಸನ್ ಟು ದಿಸ್ ಥಡ್ ಗೈಸ್. ಔಚ್. ಆ್ಯಕ್ಚುಲಿ ತಡ್ಡು ಸ್ವಲ್ಪ ಸಾಫ್ಟ್ವೇರ್ ಸೈಡೇ ಇದೆ. ಇಷ್ಟಿದೆ ನನಗೆ. ನೀ ರೂಮು, ಲೆಗ್ ರೂಮ್ ಕೂಡ ನಾಟ್ ಬ್ಯಾಡ್, ಚೆನ್ನಾಗೇ ಇದೆ. ಮ್ಯಾಗ್ಝಿನ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಇವನ್ ಆಸೆಡ್ ಸಹ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ ಬರುತ್ತೆ. ರಿಯರ್ AC ವೆಂಟು HTE ವೇರಿಯಂಟಿಂದನೇ ಬರುತ್ತೆ, ಅಂದರೆ ಬೇಸ್ ವೇರಿಯಂಟಿಂದನೇ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಬಟ್ ಶಾಕಿಂಗ್ ಏನು ಅಂತಂದರೆ ಪವರ್ ವಿಂಡೋಸ್ ನಿಮಗೆ HDK ಇಂದ ಸ್ಟಾರ್ಟ್ ಆಗುತ್ತೆ. ಹೆಡ್ ರೂಮ್ ಆ್ಯಕ್ಚುಲಿ ಇಷ್ಟಿದೆ. ಇಟ್ಸ್ ಕ್ವೈಟ್ ಗುಡ್ ನನ್ನ ಪ್ರಕಾರ. 6 ಫೀಟ್ ಇರೋರ್ಗು ಏನು ತೊಂದರೆ ಇಲ್ಲ. ಲೈಕ್ ಸ್ವಲ್ಪ ಹೆಡ್ ಟಚ್ ಆಗೋ ಥರ ಬರ್ಬೋದು, ಬಟ್ ಸ್ಟಿಲ್ ಸ್ಪೇಸ್ ಅಂತೂ ಸ್ವಲ್ಪ ಇದ್ದೇ ಇರುತ್ತೆ, ಒಂದು 1/4 ಇಂಚಷ್ಟು. ಇವನ್ ಈ ಸ್ಕೂಪ್ ಡೌಟ್ ಮಾಡಿರೋದು ಸಹ ನೋಡ್ಬೋದು ಎಕ್ಸ್ಟ್ರಾ ಹೆಡ್ ರೂಮ್ಗೋಸ್ಕರ. ಕೊಲ್ಯಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಬಟ್ ಈ ಕೊಲ್ಯಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ನ ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಆಗಿ ಸಹ ಕನ್ವರ್ಟ್ ಮಾಡ್ಬೋದು. ನೋಡಿ ಇಲ್ಲಿ ಮಾಡಿದ್ದೀನಿ. ಐ ಹೋಪ್ ಇಟ್ಸ್ ಕ್ಲಿಯರ್ ಫಾರ್ ಯು. ನೋಡಿ, ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಮಾಡಿಟ್ಟಿದ್ದೀನಿ ಕೊಲ್ಯಾಪ್ಸಬಲ್ ಇರೋದನ್ನ. ಇಲ್ಲಿ ಕೋಟುಕ್ ಸಹ ಕೊಟ್ಟಿದ್ದಾರೆ. ಈವನ್ ಈ ಸೈಡು ಕೋಟುಕ್ ಕೊಟ್ಟಿಲ್ಲ, ಬಟ್ ರಿಯರ್ ರೀಡಿಂಗ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರಲ್ಲ. ಇಟ್ಸ್ ಒನ್ ಶಾಕಿಂಗ್ ನನಗಂತೂ. ಕೆಳಗಡೆಗೆ ಬಂದರೆ 2 Type-C ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಚಾರ್ಜ್ಗೆ ಹಾಕ್ಬಿಟ್ಟು ಮೊಬೈಲ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಸ್ಪೇಸಿಂಗ್ ಸಹ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈ ಕಾರಲ್ಲಿ ಏರ್ ಪ್ಯೂರಿಫೈಯರ್ ಸಹ ಬರುತ್ತೆ. ಇದು ಡ್ಯಾಶ್ ಬೋರ್ಡ್ನ ಲೇಔಟ್ ಸ್ನೇಹಿತರೆ. ಮುಂಚೆನೂ ತುಂಬ ಚೆನ್ನಾಗಿತ್ತು, ಇವಾಗಲೂ ಸಖತ್ತಾಗಿದೆ, ಸ್ಪೋರ್ಟಿಯಾಗಿದೆ ಆ್ಯಂಡ್ ಅಟ್ರಾಕ್ಟಿವ್ ಆಗಿದೆ ನನ್ನ ಪ್ರಕಾರ. ಆ್ಯಂಡ್ ಈ ಕಾರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. ನೋಡ್ಬೋದು ಸೈಡ್ ಕರ್ಟನ್ ಏರ್ ಬ್ಯಾಗಿಗೆ ಕೊಟ್ಟಿರೋವಂಥದ್ದು. ನೆಕ್ಸ್ಟು ಮುಂದ್ಗಡೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ಇಲ್ಲಿ ಟ್ವಿಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಟ್ವಿಟರ್ ಬರಲ್ಲ ಸ್ನೇಹಿತರೆ. ಒಂಥರ ಡಿಸೈನ್ ಎಲಿಮೆಂಟ್ ಅಂತ ಅನ್ಬೋದು ಅಷ್ಟೇ. ಟ್ವಿಟರ್ ಬಂದು ಡೋರಲ್ಲೇ ಪ್ಲೇಸ್ ಮಾಡಿದ್ದಾರೆ. ಇವನ್ ಆಸೆಡ್ ಸಹ ನೋಡ್ಬೋದು ಆ ಕಡೆ ಪ್ಲೇಸ್ ಮಾಡಿರೋವಂಥದ್ದು ಟ್ವಿಟರು. 4 ಸ್ಪೀಕರು, 2 ಟ್ವಿಟರ್ ಮತ್ತು ಬೂಟಲ್ಲಿ ತೋರಿಸ್ದಂಗೆ ಒಂದು ಸಬ್ವೂಫರ್ ಬರುತ್ತೆ. ಬೋಸ್ ಆಡಿಯೋ ಸಿಸ್ಟಮ್ ನೋಡ್ಬೋದು. ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ, ಮತ್ತು ಆ್ಯಂಟಿ ಪಿಂಚ್ ಫಂಕ್ಷನ್ ಸಹ ಬರುತ್ತೆ ಇದಕ್ಕೆ. ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ನನ್ನ ಪ್ರಕಾರ. ಈವನ್ ಇಲ್ಲಿ ಸ್ಪೇಸಿಂಗ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ದಟ್ ಇಲ್ಲಿ ಹಿಂಗೆ ಹಿಡ್ಕೊಂಡು ಡೋರ್ ಕ್ಲೋಸ್ ಮಾಡೋಕ್ಕೆ ಪ್ರಾಪರಾಗಿ ಕೊಟ್ಟಿದ್ದಾರೆ ಅದನ್ನು. ಕಾರಲ್ಲಿ 4-ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಸೀಟ್ಸ್ ಬರುತ್ತೆ. ಅಂದರೆ ಫ್ರಂಟು ನೋಡ್ಬೋದು, ರಿಕ್ಲೈನ್ ಬರ್ತಾರೆ ನೋಡ್ಬೋದು. ಇದು ರಿಕ್ಲೈನಿಗೆ ಕೊಟ್ಟಿರೋವಂಥದ್ದು, ಮತ್ತು ಫ್ರಂಟ್ ಟು ಬ್ಯಾಕ್ ಸಹ ಮೂವ್ ಮಾಡ್ಬೋದು. ಟೋಟಲಿ 4-ವೇ ಎಲೆಕ್ಟ್ರಿಕ್ ಅಡ್ಜಸ್ಟು. ಇನ್ನು ಮಿಕ್ಕಿದ 4-ವೇ ಮ್ಯಾನ್ಯುವಲಿ ಅಡ್ಜಸ್ಟು. ಅಂದರೆ ಹೈಟಿಗೆ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಮತ್ತು ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟು ಮ್ಯಾನ್ಯುವಲು. ಟೋಟಲಿ 8-ವೇ
ಅದು ಬಂದು ಮೇ ಬಿ 4 ವೇ ಅಂತಲೇ ಅನ್ಕೋತೀನಿ. ಲೈಕ್ ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡೋಕ್ಕೆ ಮತ್ತು ಇನ್ಕ್ಲಿನೇಷನಿಗೆ ಕೊಟ್ಟಿರ್ತಾರೆ. ಹೈಟ್ ಅಡ್ಜಸ್ಟ್ಮೆಂಟನ್ನು ಕೊಟ್ಟಿರಲ್ಲ. ಆ್ಯಂಡ್ ಡೆಫಿನೆಟ್ಲಿ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ಸ್ ಆಗಿದೆ. ಸೊ 6 ವೇ ಅಂತ ತೊಗೋಬೋದು ನೀವು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ ಇದು, ಐಡಲ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಇದು. ಅಂದರೆ ಟ್ರಾಫಿಕಲ್ಲಿದ್ದಾಗ ನೀವು ಕಾರ್ ನಿಲ್ಲಿಸಿದ್ರಿ ಅಂತಂದರೆ ಇಮ್ಮಿಡಿಯೇಟಾಗಿ ಕಾರ್ ಆಫ್ ಆಗುತ್ತೆ, ಮತ್ತು ಬ್ರೇಕ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಸೊ ದಟ್ ಒಂದಿಷ್ಟು ಫ್ಯೂಲ್ ಸೇವ್ ಆಗಲಿ ಅನ್ನೋ ಕಾರಣಕ್ಕೆ ಕೊಟ್ಟಿರೋಂಥದ್ದು ಇದು. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ನ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕ್ಕೆ ಹೆಡ್ಲೈಟ್ ಲೆವೆಲರ್ ಇದು. ಫೀಲ್ಡು ಒಳಗಡೆಯಿಂದನೂ ಸಹ ಓಪನ್ ಮಾಡ್ಬೋದು, ನೋಡ್ಬೋದು ಇಲ್ಲಿ ಲೀಡ್ ಕೊಟ್ಟಿರುವಂಥದ್ದು. ಆ್ಯಂಡ್ ಅಲ್ಯೂಮಿನಿಯಂ ಪೆಡಲ್ ಸಹ ಕೊಟ್ಟಿದ್ದಾರೆ, ಪ್ರಾಪರ್ ಡೆಡ್ ಪೆಡಲ್ ಸಹ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇಂಜಿನ್ ಬೋನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಲೀವರ್ ಕೊಟ್ಟಿದ್ದಾರೆ. ಸ್ಟೇರಿಂಗಿಗೆ ಬಂದರೆ ಲೆದರ್ ರ್ಯಾಪಿಡ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ ಆ್ಯಂಡ್ ಫ್ಲ್ಯಾಟ್ ಬಾಟಮ್ ಕೊಟ್ಟಿದ್ದಾರೆ. GT ಲೈನ್ ಅಂತ ಕೊಟ್ಟಿರೋಂಥದ್ದು ನೋಡ್ಬೋದು. ಕೀ ಅಂತ ಕೊಟ್ಟಿದ್ದಾರೆ. ಟಿಲ್ಟ್ ಅಡ್ಜಸ್ಟ್ಮೆಂಟ್ ಒಂದೇ ಇರೋದು ಸ್ನೇಹಿತರೆ, ನೋಡ್ಬೋದು. ಟೆಲಿಸ್ಕೋಪಿಗೆ ಕೊಟ್ಟಿಲ್ಲ, ಟಿಲ್ಟ್ ಒಂದೇ ಇರೋದು. ಟೆಲಿಸ್ಕೋಪಿಗೆ ಒಂದು ಕೊಟ್ಟಿದ್ರೆ ಇಟ್ ವುಡ್ ಬಿ ಗುಡ್. ಪ್ಯಾಡಲ್ ಶಿಫ್ಟರ್ ಸಹ ಕೊಟ್ಟಿದ್ದಾರೆ, ಆಟೋಮೆಟಿಕ್ ಆಗಿರೋದ್ರಿಂದ ನೋಡ್ಬೋದು ಅದನ್ನ ನೀವು. ಲೈಕ್ 6 ಸ್ಪೀಡ್ 80 ಆಗಿರೋದ್ರಿಂದ ಬರುತ್ತೆ ನಿಮಗೆ. ಮತ್ತು 7 ಸ್ಪೀಡ್ DCT ತೊಗೊಂಡ್ರು ಪೆಟ್ರೋಲ್ ವೇರಿಯಂಟಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಬರೋವಂಥದ್ದು. ಆಟೋ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಆಟೋ ವೈಪರ್ಸ್ ಕೊಟ್ಟಿಲ್ಲ. ನಾನು ಅವಾಗಲೇ ಹೇಳಿದ್ನಲ್ಲ, ಇಲ್ಲಿ ಸೆನ್ಸರ್ ಸಹ ಕೊಟ್ಟಿಲ್ಲ, ಸೊ ಆಟೋ ವೈಪರ್ಸ್ ಸಹ ಬರೋಲ್ಲ. ಅಪ್ಡೇಟೆಡ್ ಅಂತ ಅಂದರೆ ಈ 10.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತು 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸ್ನೇಹಿತರೆ, ಎರಡೂ ಕೂಡ ಡಿಜಿಟಲ್ಲು. ನನಗಂತೂ ಸಖತ್ ಇಂಪ್ರೆಸ್ ಮಾಡ್ತು ಸ್ನೇಹಿತರೆ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಎಷ್ಟು ಕ್ರಿಸ್ಪಾಗಿದೆ ಮತ್ತು ಎಷ್ಟು ಬ್ರೈಟಾಗಿದೆ ಮತ್ತು ಕ್ಲಾರಿಟಿ ಮಾತ್ರ ಅಮೇಝಿಂಗ್ ಆಗಿದೆ ಸ್ನೇಹಿತರೆ, ಸಖತ್ತಾಗಿದೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸಿಗೆ ಬಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕ್ಕೆ ಮತ್ತು ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ವಾಯ್ಸ್ ಕಮಾಂಡ್ಗೆ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮತ್ತು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ಗಳನ್ನ ಕೊಟ್ಟಿದ್ದಾರೆ. ಇದನ್ನ ಬ್ರೌಸ್ ಮಾಡ್ತಾ ಹೋಗೋಣ. ಇವಾಗ ಬ್ರೌಸ್ ಮಾಡ್ತಾ ಹೋದರೆ ಇವಾಗ ನೋಡ್ಬೋದು, ಇದು ಲೈಕ್ ಲೇನ್ ಕೀಪ್ ಅಸಿಸ್ಟ್ಗೆ ಕೊಟ್ಟಿರೋಂಥದ್ದು ಎಡಾಸ್ ಇರೋದ್ರಿಂದ. ಬ್ರೌಸ್ ಮಾಡ್ತಾ ಹೋದರೆ ಕರೆಂಟ್ ಟ್ರಿಪ್ ಮೀಟರ್ ಬರುತ್ತೆ. ಫೀಲಿಂಗ್ ಆದಮೇಲೆ ಎಷ್ಟು ದೂರ ಓಡಿದೆ, ಎಷ್ಟು ಮೈಲೇಜ್ ಕೊಟ್ಟಿದೆ ಅನ್ನೋ ತೋರಿಸುತ್ತೆ. ರೀಸೆಟ್ ಆದಮೇಲೆ ಎಷ್ಟು ಮೈಲೇಜು, ಎಷ್ಟು ದೂರ ಓಡಿದೆ, ಎಷ್ಟೊತ್ತು ಓಡಿದೆ, ಮತ್ತು ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮು ಎಷ್ಟೊತ್ತು ಓಡಿದೆ ಫೀಲಿಂಗ್ ಆದಮೇಲೆ ಅನ್ನೋದನ್ನು ಸಹ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಡಿಜಿಟಲ್ ಸ್ಪೀಡ್ ಸಹ ತೋರಿಸುತ್ತೆ. ನೆಕ್ಸ್ಟ್ಗೆ ಹೋದರೆ ಇಲ್ಲಿ ಕಂಪಾಸ್ ಬರುತ್ತೆ, ಬೇಸಿಕ್ಲಿ ನ್ಯಾವಿಗೇಷನ್ನು. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಯೂರಿಯಾ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಏನು ಅಂತ ಅನ್ನೋದು ನನಗೂ ಗೊತ್ತಿಲ್ಲ ಗೈಸ್, ಅದೇನು ಅಂತ ನಿಮಗೆ ಗೊತ್ತಿದ್ದರೆ ಹೇಳಿ. ಕೆಳಗಡೆಗೆ ಬಂದರೆ ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಟು ಎಂಟಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಓಡೋಮೀಟರ್ ಬರುತ್ತೆ, ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಟ್ಯಾಕೋಮೀಟರ್ ಕೊಟ್ಟಿದ್ದಾರೆ. ಕೆಳಗಡೆ ವಾರ್ನಿಂಗ್ಸ್ಗಳೆಲ್ಲ ಬರುತ್ತೆ. ಇಲ್ಲಿ ಎಕ್ಸಾಕ್ಟಾಗಿ ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓರ್ ಮಾಡಿಲ್ಲ ಅನ್ನೋದನ್ನು ತೋರಿಸುತ್ತೆ. ಮೇಲ್ಗಡೆ ವಾರ್ನಿಂಗ್ಸ್ ಬರುತ್ತೆ. ಇಲ್ಲಿ ಗೇರ್ ಮೋಡ್ ಸಹ ಬರುತ್ತೆ. ಇಲ್ಲಿ ಫರ್ದರ್ ವಾರ್ನಿಂಗ್ಸ್ಗಳು ಏನೇನಿದೆ ಅದರದ್ದು ಸಹ ತೋರಿಸುತ್ತೆ. ಇಲ್ಲಿ ಈವನ್ ಈ ಥೀಮ್ ಏನಿದೆ ಇದನ್ನು ಸಹ ಚೇಂಜ್ ಆಗ್ತಾ ಹೋಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಡ್ರೈವ್ ಮೋಡ್. ಈ ಕಾರಲ್ಲಿ ಡ್ರೈವ್ ಮೋಡ್ ಸಹ ಬರುತ್ತೆ. ನೋಡಿ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಡ್ರೈವ್ ಮೋಡ್ಗೆ. ಚೇಂಜ್ ಮಾಡ್ತಾ ಹೋದರೆ ನೋಡಿ, ಸ್ಪೋರ್ಟ್ಗೆ ಈ ಥರ ಬರುತ್ತೆ, ಈಕೋಗೆ ಈ ಥರ ಇದೆ, ನಾರ್ಮಲ್ಗೆ ಈ ಥರ ಬರುತ್ತೆ. ಆ್ಯಂಡ್ ಈವನ್ ಟ್ರ್ಯಾಕ್ಷನ್ ಮೋಡ್ ಸಹ ಬರುತ್ತೆ. ಟ್ರ್ಯಾಕ್ಷನ್ ಮೋಡ್ ಅಂತಂದರೆ ನೋಡ್ಬೋದು, ಸ್ನೋ, ಮಡ್, ಸ್ಯಾಂಡ್ ಬೇಸ್ಡ್ ಆನ್ ದ ಯಾವ ಮೋಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದ್ರ ಪ್ರಕಾರ ಟ್ರ್ಯಾಕ್ಷನ್ ಲೆವೆಲ್ಸು ಆಲ್ಟ್ರ್ ಆಗ್ತಾ ಹೋಗುತ್ತೆ. ಲೈಕ್ ವೀಲ್ಸ್ಗೆ ಎಷ್ಟು ಪವರ್ ಕೊಡಬೇಕು, ಯಾವಾಗ ಎಷ್ಟು ಕೊಡಬೇಕು, ಯಾವ ಥರ ಕೊಡಬೇಕು, ಅದನ್ನೆಲ್ಲ ಒಂದೊಂದು ಟ್ರ್ಯಾಕ್ಷನ್ ಮೋಡಲ್ಲಿ ಕಾರ್ ಡಿಸೈಡ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಈ ಡ್ರೈವ್ ಮೋಡು ಮತ್ತು ಟ್ರ್ಯಾಕ್ಷನ್ ಮೋಡು ಆಟೋಮೆಟಿಕಲ್ಲಿ ಮಾತ್ರ ಬರೋದು, ಮ್ಯಾನ್ಯಲ್ ತೊಗೊಂಡ್ರೆ ನಿಮಗೆ ಇವೆರಡೂ ಬರಲ್ಲ. ಡ್ರೈವ್ ಮೋಡಲ್ಲಿ ಈ ಥೀಮ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ನಲ್ಲ ನೋಡಿ, ನಾರ್ಮಲು, ಸ್ಪೋರ್ಟು, ಈಕೋ. ಬಟ್ ಇದನ್ನ ಇಂಡಿವಿಜುವಲಾಗೂ ನೀವು ಕಾನ್ಫಿಗರ್ ಮಾಡ್ಕೋಬೋದು. ಹೇಗೆ ಅಂತಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ಸಿಸ್ಟಮ್ ಅದು ನಾವಾಗಲೇ ಹೇಳ್ದಂಗೆ 10.25 ಇಂಚ್ ಸ್ಕ್ರೀನ್ ಇರುವಂಥದ್ದು. ಇದರಲ್ಲಿ ವೈರ್ಲೆಸ್ ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋ ಎರಡೂ ಬರುತ್ತೆ. ಸೆಟಪಿಗೆ ಬಂದರೆ ಇದರಲ್ಲಿ ವೆಹಿಕಲಿಗೆ ಬಂದು ಕ್ಲಸ್ಟರಿಗೆ ಬಂದು ಇಲ್ಲಿ ಸೆಲೆಕ್ಟ್ ದ ಥೀಮ್ ಅಂತ ಬರುತ್ತೆ ನೋಡಿ. ಇಲ್ಲಿ ಲಿಂಕ್ ಟು ಡ್ರೈವ್ ಮೋಡ್ ಅಂತ ಇದೆ. ಸೊ ಹಾಗಾಗಿನೇ ಡ್ರೈವ್ ಮೋಡ್ ಅಕಾರ್ಡಿಂಗ್ಲಿ ಥೀಮ್ ಚೇಂಜ್ ಆಗ್ತಾ ಇರೋದು. ಬಟ್ ಇಂಡಿವಿಜುವಲ್ಗೂ ಕಾನ್ಫಿಗರ್ ಮಾಡ್ಕೋಬೋದು. ನೋಡಿ ಇವಾಗ ಕ್ಲಾಸ್ ಎ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ, ಇವಾಗ ಕ್ಲಾಸ್ ಎ ಮಾಡ್ಕೊಂಡಿದ್ದೀನಿ. ಕ್ಲಾಸ್ ಬಿ ಮಾಡಿದ್ರೆ ನೋಡಿ ಈ ಥರ ಬರ್ತಾ ಇದೆ. ಇವಾಗ ನಾನು ಡ್ರೈವ್ ಮೋಡ್ ಸಹ ಚೇಂಜ್ ಮಾಡ್ತೀನಿ ನೋಡಿ, ಬಟ್ ಸ್ಟಿಲ್ ಥೀಮ್ ಸೇಮ್ ಇರುತ್ತೆ ನೋಡಿ. ನಾರ್ಮಲ್ಲು, ಸ್ಪೋರ್ಟು, ಈಕೋ ಯಾವುದೇ ಚೇಂಜ್ ಮಾಡಿದ್ರು ಸೇಮ್ ಗ್ರಾಫಿಕ್ಸೇ ಇರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈ ಕಾರಲ್ಲಿ ನಾನು ಅವಾಗಲೇ ಹೇಳ್ದಂಗೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. 360 ಡಿಗ್ರಿ ಕ್ಯಾಮ್ರಾಗೆ ಇಲ್ಲಿದೆ ನೋಡಿ, ಇದನ್ನು ಆನ್ ಮಾಡಿಕೊಂಡ್ರೆ 360 ಡಿಗ್ರಿ ಕ್ಯಾಮ್ರಾ ಆ್ಯಕ್ಟಿವೇಟ್ ಆಗುತ್ತೆ. ಸುತ್ತ ಏನಿದೆ ಅಂತ ಅನ್ನೋದು ಎಕ್ಸಾಕ್ಟಾಗಿ ಕಾಣುತ್ತೆ. ಬಟ್ ನಿಮಗೆ ಪೂರ್ತಿ ಕಾರ್ ಸರೌಂಡ್ ಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡ್ಬೋದು, ನೋಡ್ಬೋದು ಸರೌಂಡ್ ಏನಿದೆ ಅನ್ನೋದು ಎಕ್ಸಾಕ್ಟಾಗಿ ಕಾಣ್ತಾ ಇದೆ. ದಿಸ್ ಒನ್ ಯೂಸ್ಫುಲ್ ಫೀಚರ್ ಆ್ಯಕ್ಚುಲಿ ನನ್ನ ಪ್ರಕಾರ. ಇವನ್ ವ್ಯೂ ಆ್ಯಂಗಲ್ ಸಹ ಚೇಂಜ್ ಮಾಡ್ಕೋಬೋದು ನೀವು ನೋಡಿ. ಇಲ್ಲಿ ಇದು ಬಂದು ಹಿಂದ್ಗಡೆ ವ್ಯೂ, ಬಟ್ ಟಾಪ್ ಆ್ಯಂಗಲ್ ಬೇಕು ಅಂತಂದರೆ ನೋಡಿ ಹಿಂದ್ಗಡೆದು ಟಾಪ್ ಆ್ಯಂಗಲ್ ವ್ಯೂ ಸಹ ಬರುತ್ತೆ. ಆ್ಯಂಡ್ ಸೈಡ್ ವ್ಯೂಗಳು ಬೇಕು ಅಂತಂದರೆ ಟೈರ್ ಹತ್ರ ಏನಾದ್ರು ಅಬ್ಸ್ಟ್ರೈಕಲ್ ಇತ್ತು ಅಂತಂದಾಗ ಅದನ್ನೂ ಸಹ ನೀವು ನೋಡ್ಕೋಬೋದು. ಆ್ಯಂಡ್ ಈ ಗೈಡ್ಲೈನ್ಸ್ ಏನಿದೆ ದಿಸ್ ಅಡಾಪ್ಟಿವ್ ಗೈಡ್ಲೈನ್ಸ್ನೇ ಇದ್ದರೆ, ಬರೀ ನಾರ್ಮಲ್ ಗೈಡ್ಲೈನ್ಸ್ ಅಲ್ಲ. ನೀವು ಸ್ಟೇರಿಂಗ್ ತಿರುಗಿಸ್ದಂಗೆ ಈ ಗೈಡ್ಲೈನ್ಸ್ ಸಹ ತಿರುಗ್ತಾ ಹೋಗುತ್ತೆ. ಸೊ ದಟ್ ಎಕ್ಸಾಕ್ಟಾಗಿ ನಿಮ್ಮ ಕಾರ್ ಎಲ್ಲಿಗೆ ಪಾಯಿಂಟ್ ಆಗ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಜೊತೆಗೆ ಈ ಕಾರಲ್ಲಿ ಬ್ಲೈಂಡ್ ಸ್ಪಾಟ್ ವ್ಯೂ ಮಾನಿಟರ್ ಅಂತಲೂ ಬರುತ್ತೆ. ಅಂದರೆ ನೀವು ಇಂಡಿಕೇಟರ್ನ ಕೊಟ್ಟಾಗ
ಇಲ್ಲಿ ಕ್ಯಾಮ್ರಾ ಆ್ಯಕ್ಟಿವೇಟ್ ಆಗಬೇಕು, ಬಟ್ ಇವಾಗ ಕಾರ್ ಆನಲ್ಲಿ ಇಲ್ಲದೆ ಇರೋದ್ರಿಂದ ಅದು ಆ್ಯಕ್ಟಿವೇಟ್ ಆಗ್ತಾಯಿಲ್ಲ. ಬೇಸಿಕ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಈ ಥರ ಪಕ್ಕದಲ್ಲಿ ಒಂದು ವ್ಯೂ ಬರುತ್ತೆ ನಿಮಗೆ. ಇಲ್ಲಿ ರೈಟ್ ಹಾಕಿದಾಗ ಇಲ್ಲಿ ಬರುತ್ತೆ, ಲೆಫ್ಟ್ ಹಾಕಿದಾಗ ಇಲ್ಲಿ ಕಡೆ ಡಿಸ್ಪ್ಲೇ ಆನ್ ಆಗುತ್ತೆ. ಅದೇ ಬ್ಲೈಂಡ್ ವ್ಯೂ ಮಾನಿಟರ್. ಬ್ಲೈಂಡ್ ಸ್ಪಾಟಲ್ಲಿ ಯಾರು ಇದ್ರು ಅಂತಂದಾಗ ಇಂಡಿಕೇಟರ್ ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇವಾಗ ಸದ್ಯಕ್ಕೆ ಯಾವಾಗಲೇ ಹೇಳ್ದಂಗೆ ಕಾರ್ ಸ್ಟಾರ್ಟ್ ಆದರೆ ವರ್ಕ್ ಆಗೋದು. ಇವಾಗ ಕಾರ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ನಾನು, ಹಾಗಾಗಿನೇ ತೋರ್ಸೋಕ್ಕಾಗ್ತಾಯಿಲ್ಲ. ಬಟ್ ಇದೊಂದು ಫೀಚರ್ ಸಹ ಇದೆ ಇದರಲ್ಲಿ. ಆಟೋ ಡಿಮ್ಮಿಂಗ್ ಮಿರರ್ ಕೊಟ್ಟಿದ್ದಾರೆ, SOS ಬಟನ್ ಕೊಟ್ಟಿದ್ದಾರೆ, ಟೋಯಿಂಗ್ ಹುಕ್ ಕೊಟ್ಟಿದ್ದಾರೆ, ಮತ್ತು ಕಿಯಾ ಕನೆಕ್ಟ್ಗೆ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸನ್ಗ್ಲಾಸ್ ಹೋಲ್ಡರ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ, ಇಂಡಿವಿಜುವಲಾಗಿ ಆಪ್ರೇಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಸ್ಟ್ರ್ಯಾಪ್ ಮಾತ್ರ ಇದೆ, ಬಟ್ ಈ ಕಡೆ ಸ್ಟ್ರ್ಯಾಪ್ ಇದೆಯಾ? ಓಕೆ, ಮಿರರ್ ಜೊತೆ ಕೊಟ್ಟಿದ್ದಾರೆ, ಬಟ್ ಲೈಟ್ ಒಂದು ಕೊಟ್ಟಿಲ್ಲ. ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಡಿಸ್ಪ್ಲೇ ಸಹ ಕೊಟ್ಟಿದ್ದಾರೆ, ಹಜಾರ್ಡ್ ಸ್ವಿಚ್ ಕೊಟ್ಟಿರುವಂಥದ್ದು ನೋಡ್ಬೋದು. ಆ್ಯಂಡ್ ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ. ಆ್ಯಕ್ಚುಲಿ ಇಲ್ಲಿಂದ ಏರ್ ಬರುತ್ತೆ. ಲಾಂಗ್ ಡ್ರೈವ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗುವಂತಹ ಫೀಚರ್ ಇದು. ಕೆಳಗಡೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಇದು ಬಂದು ಇಂಡಿಕೇಟರ್ ಸ್ನೇಹಿತರೆ. ಲೈಕ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡಲ್ಲಿ ನೀವು ಫೋನ್ ಇಟ್ಟು ಚಾರ್ಜ್ ಆಗಕ್ಕೆ ಸ್ಟಾರ್ಟ್ ಆದಾಗ ಫೋನು ಇಲ್ಲಿ ಇಂಡಿಕೇಟ್ ಮಾಡುತ್ತೆ, ಲೈಟ್ ಆನ್ ಆಗುತ್ತೆ. Type-C ಪೋರ್ಟ್ ಕೊಟ್ಟಿದ್ದಾರೆ ಫಾಸ್ಟ್ ಚಾರ್ಜಿಂಗಿಗೆ. ಇಲ್ಲಿ ಬಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, ಮತ್ತು USB ಸಹ ಕೊಟ್ಟಿದ್ದಾರೆ. ಇಲ್ಲಿ ಫೋನ್ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಲೈಕ್ ಇಲ್ಲಿ ಮೇಲ್ಗಡೆ ಒಂದು ಫೋನ್ ವೈರ್ಲೆಸ್ ಚಾರ್ಜ್ ಆಗ್ತಾರೆ, ಇನ್ನೊಂದು ಫೋನ್ ಚಾರ್ಜ್ ಮಾಡೋಕೆ ಅಂದರೆ ಇಲ್ಲೊಂದು ಕೇಬಲ್ ಹಾಕ್ಬಿಟ್ಟು ನಿಮ್ಮ ಮೊಬೈಲ್ನ ಇಲ್ಲಿ ಸಹ ಇಡ್ಬೋದು. ದಟ್ಸ್ ಒನ್ ಥಾಟ್ಫುಲ್ ಥಿಂಗ್ ಅಂತಲೇ ಹೇಳ್ಬೋದು. 6 ಸ್ಪೀಡ್ 80 ಅಂತ ಹೇಳಿದೆ ನೋಡ್ಬೋದು. ಆಟೋಮೆಟಿಕ್ ಕೊಟ್ಟಿರೋಂಥದ್ದು. ಗೇರ್ ಮೋಡ್ ಸಹ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಡ್ರೈವ್ ಮೋಡ್ಗೆ ಹಾಕ್ಬಿಟ್ಟು ರೈಟಿಗೆ ಶಿಫ್ಟ್ ಮಾಡಿದ್ರೆ ಮ್ಯಾನ್ಯುಯಲ್ ಮೋಡ್ ಸಹ ಆ್ಯಕ್ಟಿವೇಟ್ ಆಗುತ್ತೆ. ಪ್ಯಾಡಾ ಶಿಫ್ಟರ್ಸ್ ಪ್ರೆಸ್ ಮಾಡಿದ್ರು ಸಹ ಮ್ಯಾನ್ಯುಯಲ್ ಮೋಡ್ ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಿ ಬಂದು ಕಪ್ ಹೋಲ್ಡರ್ಸ್ಗಳು ಕೊಟ್ಟಿದ್ದಾರೆ, ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ, ಫಿಸಿಕಲ್ ಹ್ಯಾಂಡ್ ಬ್ರೇಕು. ಸ್ಲೈಡಬಲ್ ಕೊಟ್ಟಿಲ್ಲ ಆಮ್ರೆಸ್ಟು, ಬಟ್ ಫಿಕ್ಸ್ಡ್ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ದ ಏರ್ ಪ್ಯೂರಿಫೈರ್ ನಾನು ಆವಾಗಲೇ ತೋರಿಸ್ದಂಗೆ ಹಿಂದ್ಗಡೆಯಲ್ಲಿ. ಆ್ಯಂಡ್ ಗ್ಲೋ ಬಾಕ್ಸಿಗೆ ಬಂದರೆ ಗ್ಲೋ ಬಾಕ್ಸಲ್ಲಿ ಲೈಟು ಮತ್ತು ಕೂಲಿಂಗ್ ಫಂಕ್ಷನ್ ಎರಡೂ ಕೊಟ್ಟಿಲ್ಲ ಸ್ನೇಹಿತರೆ. ದಟ್ಸ್ ಕ್ವೈಟ್ ಶಾಕಿಂಗ್ ಆ್ಯಕ್ಚುಲಿ ನನಗೆ. ಬಟ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಇಟ್ಸ್ ಅ ಡಿಸೆಂಟ್ ಸೈಜ್ ಗ್ಲೋ ಬಾಕ್ಸ್. ಈ ಕಾರಲ್ಲಿ ಸನ್ರೂಫ್ ಸಹ ಬರುತ್ತೆ, ಒನ್ ಟಚ್ ಆಪರೇಟಿವ್ ಸನ್ರೂಫು. ಬಟ್ ಇದರಲ್ಲಿ ಆಪ್ರೇಟ್ ಮಾಡೋದು ಬೇಡ, ನಾವು ವಾಯ್ಸ್ ಕಮಾಂಡಲ್ಲಿ ಆಪ್ರೇಟ್ ಮಾಡೋಣ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ವಾಯ್ಸ್ ಕಮಾಂಡ್ ಥ್ರೂ ಓಪನ್ ಮಾಡ್ಬೋದು ನೀವು ಸನ್ರೂಫು. ಓಪನ್ ಸನ್ರೂಫ್ ನೋಡಿ, ಸನ್ರೂಫ್ ಓಪನ್ ಆಗ್ತಾ ಇದೆ. ಆ್ಯಂಡ್ ಸನ್ರೂಫ್ ಸಹ ಕ್ಲೋಸ್ ಮಾಡ್ಬೋದು ನೀವು. ಕ್ಲೋಸ್ ಸನ್ರೂಫ್ ನೋಡಿ, ಸನ್ರೂಫ್ ಕ್ಲೋಸ್ ಆಗ್ತಾ ಇದೆ. ಸೊ ವಾಯ್ಸ್ ಕಾಮೆಂಟ್ಸ್ ಕೂಡ ತುಂಬ ಫ್ಲಾಲೆಸ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ಬಾನೆಟ್ ಅಂತ ತೊಗೊಂಡ್ರೆ ಸ್ನೇಹಿತರೆ, ಬಾನೆಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಮಾಂಡಿಂಗ್ ಪೊಸಿಷನಲ್ಲಿ ಕೊಟ್ಟಿದ್ದಾರೆ. ಲೈಕ್ ಆರಾಮಾಗಿ ಕಾಣುತ್ತೆ, ಕುಳ್ಳ ಇರೋರ್ಗೂ ಕೂಡ ನೋ ಪ್ರಾಬ್ಲಮ್ ಇನ್ ಇಟ್. ಹೈಟ್ ಅಡ್ಜಸ್ಟಬಲ್ ಸೀಟ್ಸ್ ಕೊಟ್ಟಿರೋದ್ರಿಂದ ಮ್ಯಾಕ್ಸಿಗೆ ಹಾಕೊಂಡ್ರೆ ಆರಾಮಾಗಿ ಬಾನೆಟ್ ಕಾಣುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಮಿರರ್ ವಿಸಿಬಿಲಿಟಿ ವೈಸ್ ನೋಡಿದ್ರೆ ನೋಡ್ಬೋದು ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತ. ಅನ್ನೋದು ಸುತ್ತಮುತ್ತ ಏನಿದೆ ಅನ್ನೋದು ಆರಾಮಾಗಿ ಕಾಣುತ್ತೆ. ಇಂಟೀರಿಯರ್ ನೋಡಿದ್ರಿ, ಏನೇನೆಲ್ಲ ಫೀಚರ್ಸ್ ಇದೆ, ಎಷ್ಟೆಷ್ಟೆಲ್ಲ ಕೊಟ್ಟಿದ್ದಾರೆ ಅನ್ನೋದು ನೋಡಿದ್ರಿ. ನನ್ನ ಪ್ರಕಾರ ದೇ ಹ್ಯಾವ್ ಲೋಡೆಡ್ ಟು ದ ಬ್ರಿಮ್ ಸ್ನೇಹಿತರೆ. ಸಖತ್ ಹ್ಯೂಜಾಗಿ ಲೋಡ್ ಮಾಡಿಬಿಟ್ಟಿದ್ದಾರೆ. ಏನೇನು ಬೇಕು ಎಲ್ಲನೂ ಲೋಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕಾಸ್ಟ್ನು ಹಾಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಕಿಯಾನವರು. ದಟ್ಸ್ ಟೋಟಲಿ ಫೈನ್, ಬಿಕಾಸ್ ಫೀಚರ್ಸ್ ಏನು ಕೊಡ್ತಾರೋ ಅದ್ರ ಪ್ರಕಾರ ಪ್ರೈಸಿಂಗ್ ಇಟ್ಟಿದ್ದಾರೆ ಅಂತಂದರೆ ದಟ್ಸ್ ಟೋಟಲಿ ಫೈನ್. ಬಿಕಾಸ್ ಫೀಚರ್ಸ್ ಏನೂ ಕಮ್ಮಿ ಮಾಡಿಲ್ಲ ಈ ಕಾರಲ್ಲಿ, ಅಷ್ಟು ಲೋಡ್ ಮಾಡಿದ್ದಾರೆ ಫೀಚರ್ಸ್ಗಳು. ಲೈಕ್ ಎಷ್ಟೋ ಫೀಚರ್ಸ್ಗಳು ನೀವು ಯೂಸೇ ಮಾಡಲ್ಲ ಡೇ ಟು ಡೇ ಸಿನಾರಿಯೋಸ್ಗಳಲ್ಲಿ, ಬಟ್ ಸ್ಟಿಲ್ ಈ ಕಾರಲ್ಲಿ ಸಖತ್ತಾಗಿ ಲೋಡ್ ಮಾಡಿದ್ದಾರೆ. 19,000 ಲಕ್ಷ ಕಾರಿಗೆ ಏನೇನು ಲೋಡ್ ಮಾಡ್ಬೋದು ಫೀಚರ್ಸ್ಗಳು ಎಲ್ಲ ಲೋಡ್ ಮಾಡಿಬಿಟ್ಟಿದ್ದಾರೆ. ಸೊ ಕಾಂಪಿಟೇಷನ್ ಅಪ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸಾನ್ ರಿಲೀಸ್ ಆದಮೇಲೆ ಸೆಗ್ಮೆಂಟಲ್ಲಿ ನಾನೇ ರಾಜ ಅನ್ನೋ ಥರ ಇತ್ತದು. ಬಟ್ ಇವಾಗ ಸಾನೆಟ್ ರಿಲೀಸ್ ಮಾಡಿರೋದ್ರಿಂದ ಇದಂತೂ ಹೆಲ್ ಲಾಟ್ ಆಫ್ ಫೀಚರ್ಸ್ಗಳನ್ನ ಲೋಡ್ ಮಾಡಿ ಒಳ್ಳೆ ಟಕ್ಕರ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ನೆಕ್ಸಾನ್ಗೆ. ಕಾರ್ನ ಆಫ್ ಮಾಡಿ ಹೊರಗಡೆ ಹೋದಾಗ ಏನಾದ್ರು ಗ್ರಾಫಿಕ್ಸ್ ತೋರಿಸುತ್ತಾ ನೋಡೋಣ. ಕರೆಂಟ್ ಟ್ರಿಪ್ ಮೀಟರ್ ತೋರಿಸ್ತಾ ಇದೆ ನೋಡ್ಬೋದು. ಡೋರ್ ಓಪನ್ ಮಾಡಿದಾಗ ನೋಡಿ ಈ ಥರ ಗ್ರಾಫಿಕ್ಸ್ ಬರುತ್ತೆ, ಮತ್ತು ಅಲ್ಲಿ ಕಿಯಾ ಅಂತ ಬರುತ್ತೆ, ಮತ್ತು ಒಂದಿಷ್ಟು ಸೌಂಡ್ ಸಹ ಬರುತ್ತೆ. ಒಂಥರ ತುಂಬ ಸೂದಿಂಗ್ ಅಂತ ಅನಿಸುತ್ತೆ. ಮತ್ತು ಡೋರ್ ಅಜಾರ್ ವಾರ್ನಿಂಗ್ ಎಲ್ಲ ಕೊಟ್ಟಿರೋಂಥದ್ದು ನೋಡ್ಬೋದು. ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಬಾನೆಟ್ ಓಪನ್ ಮಾಡಿದ್ರೆ ನೋಡಿ, ಇವನ್ ಬಾನೆಟ್ ಓಪನ್ ಆಗಿರೋದು ಸಹ ತೋರಿಸ್ತಾ ಇದೆ. ಇವನ್ ಬೂಟ್ಗೂ ಸಹ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ನೆಕ್ಸ್ಟು ಈ ಕಾರಿನ ಇಂಜಿನ್ ಕತೆಗೆ ಬಂದರೆ, ನೀವು ನೋಡ್ತಾ ಇರೋದು 1.5 ಲೀಟರ್ CRDI 4 ಸಿಲಿಂಡರ್ ಡೀಸೆಲ್ ಇಂಜಿನು. ಈ ಇಂಜಿನು 115 PS ಪವರ್ ಮತ್ತು 250 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನು. ಬೇಸಿಕ್ಲಿ ಡೀಸೆಲ್ಲೇ ಸಖತ್ ಟಾರ್ಕ್ ಇರೋಂತಹ ಗಾಡಿ ಅಂತ ಎಲ್ಲರಿಗೂ ಗೊತ್ತು. ಒಳ್ಳೆ ದಮ್ಮಿದೆ ಗಾಡಿಗೆ. ಒಂದು ವೇಳೆ ನೀವು ಸಾನೆಟ್ ತೊಗೋತಾ ಇದ್ದೀರಾ ಅಂತಂದರೆ ನನ್ನ ಕೇಳಿದ್ರೆ ಯು ಕ್ಯಾನ್ ಪಿಕ್ ಇಟ್ ಅಪ್ ಡೀಸೆಲ್ ವೇರಿಯಂಟು ಅನ್ನಿ ಸ್ನೇಹಿತರೆ. ಬಿಕಾಸ್ ಒಳ್ಳೆ ಟಾರ್ಕ್ ಇದೆ, ಮತ್ತು ಒಳ್ಳೆ ಪುಲ್ ಕೊಡುತ್ತೆ, ಒಳ್ಳೆ ಫನ್ ಫ್ಯಾಕ್ಟರ್ ಇರುತ್ತೆ, ಪ್ಲಸ್ ಮೈಲೇಜ್ ಸಹ ಚೆನ್ನಾಗಿ ಕೊಡುತ್ತೆ ನಿಮಗೆ. ಸೊ ಫನ್ ಫ್ಯಾಕ್ಟರು ಮತ್ತು ಮೈಲೇಜು ಎರಡು ಬೇಕು ಅಂತಂದರೆ ಡೀಸೆಲ್ಗೆ ಹೋಗಬೇಕು. ಟರ್ಬೋ ಪೆಟ್ರೋಲ್ ಹೋದರೆ ಡೆಫಿನೆಟ್ಲಿ ಮೈಲೇಜ್ ಅಂತೂ ಸಿಗೋಲ್ಲ, ಬಟ್ ಸ್ಟಿಲ್ ನಿಮಗೆ ಫನ್ ಫ್ಯಾಕ್ಟರ್ ಅಂತೂ ಮಿಸ್ ಆಗೋಲ್ಲ ಅಲ್ಲಿ.
ಬಾನೆಟಲ್ಲಿ ಇನ್ಸುಲೇಷನ್ ಸಹ ಕೊಟ್ಟಿಲ್ಲ. ಈ ಸಾನೆಟಲ್ಲಿ ನನಗೆ ಸಖತ್ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಇಷ್ಟ ಆಗಿದ್ದು ಅಂತಂದರೆ ಸಾನೆಟ್ನ ವೈಡ್ ರೇಂಜ್ ಆಫ್ ಆಡಿಯನ್ಸ್ಗಳಿಗೆ ಅವೈಲಬಲ್ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಕಿಯಾನವರು. ಲೈಕ್ ಡೀಸೆಲ್ ಬೇಕಾ, ಡೀಸೆಲ್ ಇದೆ. ಟರ್ಬೋ ಪೆಟ್ರೋಲ್ ಬೇಕಾ, ಟರ್ಬೋ ಪೆಟ್ರೋಲ್ ಇದೆ. ನಾರ್ಮಲ್ 1.2 ಬೇಕಾ, ಅದು ಸಹ ಇದೆ. ಈವನ್ ಗೇರ್ ಬಾಕ್ಸ್ ಆಪ್ಷನ್ ಸಹ ಪ್ಲೆಂಟಿ ಆಗಿ ಕೊಟ್ಟಿದ್ದಾರೆ. ಸೊ ಈ ಸಾನೆಟಲ್ಲಿ ಟೋಟಲಾಗಿ 3 ಇಂಜಿನ್ ಆಪ್ಷನ್ಸ್ ಮತ್ತು 5 ಟೈಪ್ ಆಫ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. 1.2 ಲೀಟರ್ಗೆ ಡೆಫಿನೆಟ್ಲಿ 5 ಸ್ಪೀಡ್ ಮ್ಯಾನ್ಯುವಲ್ ಬರುತ್ತೆ, ಮತ್ತು ಟರ್ಬೋ ಪೆಟ್ರೋಲ್ಗೆ 6 ಸ್ಪೀಡ್ IMT ಮತ್ತು 7 ಸ್ಪೀಡ್ DCT ಕೊಟ್ಟಿದ್ದಾರೆ. ಡೀಸೆಲ್ಗೆ 6 ಸ್ಪೀಡ್ ಮ್ಯಾನ್ಯುವಲ್, 6 ಸ್ಪೀಡ್ AT ಆ್ಯಂಡ್ 6 ಸ್ಪೀಡ್ IMT ಬರುತ್ತೆ. ಟೋಟಲಾಗಿ 5 ಟೈಪ್ಸ್ ಆಫ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ಫಾರ್ ದ 3 ಇಂಜಿನ್ ಆಪ್ಷನ್ಸ್. ಸೊ ನಿಮ್ಗೆ ಯಾವ ಥರದ ಇಂಜಿನ್ ಬೇಕು, ಯಾವ ಥರದ ಗೇರ್ ಬಾಕ್ಸ್ ಬೇಕು, ಯು ಕ್ಯಾನ್ ಚೂಸ್ ಇಟ್ ಅಪ್ ಸ್ನೇಹಿತರೆ. ಟೋಟಲಾಗಿ 24 ವೇರಿಯಂಟ್ಸ್ ಇದೆ. ನೆಕ್ಸ್ಟು ಈ ಕಾರಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನಾನು ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಬೋದು ಅದನ್ನ ನೀವು. ಬರೀ ಈ ಕಾರಲ್ಲಿ ಫೀಚರ್ಸ್ ಲಿಸ್ಟ್ ಒಂದೇ ಉದ್ದ ಇರೋದಲ್ಲ ಸ್ನೇಹಿತರೆ, ಸೇಫ್ಟಿ ಫೀಚರ್ಸ್ ಕೂಡ ಹೆವಿ ಉದ್ದ ಇದೆ. ಸ್ಟ್ಯಾಂಡರ್ಡ್ ಫೀಚರ್ಸೇ 15 ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ 6 ಏರ್ ಬ್ಯಾಗ್, ABS ವಿತ್ EBD, ಹಿಲ್ ಡಿಸೆಂಟ್ ಕಂಟ್ರೋಲು, ಅಥವಾ ಚೈಲ್ಡ್ ಸೇಫ್ಟಿ ಲಾಕ್ ಆಗಿರ್ಬೋದು, ಸೀಟ್ ಬೆಲ್ಟ್ ರಿಮೈಂಡರ್ ಆಗಿರ್ಬೋದು, ಅಥವಾ ಎಲ್ಲ ಸೀಟ್ಗೂ ಬರೋಂತಹ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಆಗಿರ್ಬೋದು. ಸೊ ಈ ಥರದ್ದು ಸುಮಾರು ಫೀಚರ್ಸ್ಗಳು ಸ್ಟ್ಯಾಂಡರ್ಡ್ ಮಾಡಿಟ್ಟಿದ್ದಾರೆ ಕಿಯಾ ಸಾನೆಟಲ್ಲಿ. ಸೊ ಸೇಫ್ಟಿ ಫೀಚರ್ಸ್ಗೂ ಏನು ಮೋಸ ಇಲ್ಲ, ಸರಿಯಾಗಿ ಲೋಡ್ ಮಾಡಿ ಇಟ್ಟಿದ್ದಾರೆ. ಬಟ್ ಏನು ಅಂತಂದರೆ ಬಾಡಿ ಶೆಲ್ದು ಒಂದು ಕ್ವಶನ್ ಇದೆ. ಕ್ರ್ಯಾಶ್ ಟೆಸ್ಟ್ ಆಗಬೇಕು. ಕ್ರ್ಯಾಶ್ ಟೆಸ್ಟ್ ಆದರೆ ಇಲ್ಲಿ ಭಾರತ್ ಕ್ಯಾಪಲ್ಲಿ ಎಷ್ಟು ಈ ಕಾರು ಸ್ಕೋರ್ ಮಾಡುತ್ತೆ ಅಂತ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಐ ಹೋಪ್ ಅಟ್ಲೀಸ್ಟ್ ಇಟ್ ವಿಲ್ ಸ್ಕೋರ್ 4 ಸ್ಟಾರ್ ಸ್ನೇಹಿತರೆ. ಅಷ್ಟಾರು ಸ್ಕೋರ್ ಮಾಡಿದ್ರೆ ದಿಸ್ ವಿಲ್ ಬಿ ಆಲ್ರೌಂಡ್ ಪ್ಯಾಕೇಜ್ ನನ್ನ ಪ್ರಕಾರ. ಸೊ ಒಟ್ಟಿನಲ್ಲಿ ಏನೇನೆಲ್ಲ ಫೀಚರ್ಸ್ಗಳು ಕೊಟ್ಟಿದ್ದಾರೆ ಮತ್ತು ಸೇಫ್ಟಿ ಫೀಚರ್ಸ್ಗಳು ಕೊಟ್ಟಿದ್ದಾರೆ ಅಂತ ನಾನು ನೋಡಿದ್ರಿ. ಸೊ ಫೀಚರ್ಸ್ ವೈಸ್ ಸೇಫ್ಟಿದು ದೂಸರಾ ಮಾತಿಲ್ಲ, ದೇ ಹ್ಯಾವ್ ಲೋಡೆಡ್ ಟು ದ ಬ್ರಿಮ್ ಅಂತಲೇ ಹೇಳ್ಬೋದು, ನಾವು ಆಗಲೇ ಹೇಳ್ದಂಗೆ. ಆ್ಯಂಡ್ ಫೀಚರ್ಸ್ ಕೂಡ ಸಖತ್ತಾಗಿ ಲೋಡ್ ಮಾಡಿದ್ದಾರೆ. ಸೊ ಇದಿಷ್ಟು ಕಿಯಾ ಸಾನೆಟ್ ಡೀಸೆಲ್ದು GT ಎಕ್ಸ್ಪ್ರೆಸ್ದು ವೇರಿಯಂಟ್ ರಿವ್ಯೂ ಆಗಿತ್ತು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಕಾರ್ ತುಂಬ ಇಷ್ಟ ಆಗಿ ಬುಕ್ ಮಾಡಬೇಕು, ಅಥವಾ ಬೇರೆ ಯಾವುದಾದ್ರೂ ಕಿಯಾ ಕಾರ್ದ ಬುಕ್ ಮಾಡಬೇಕು ಅಂತಂದರೆ ಈ JP ನಗರಲ್ಲಿ ಇರುವಂತಹ ನಾರಾ ಕಿಯಾ ಶೋರೂಮ್ನ ವಿಸಿಟ್ ಮಾಡಿ. ಅವಾಗಲೇ ಹೇಳ್ದಂಗೆ ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ನಿಮಗೂ ಗೊತ್ತು. ಸೊ ದಯವಿಟ್ಟು ಮಾಡಿ ಸ್ನೇಹಿತರೆ, ಮಾಡೋದ್ರಿಂದ ನೀವೇನೂ ಕಳ್ಕೊಳ್ಳಲ್ಲ ಅಂತ ಅನ್ಕೋತೀನಿ. ಈ ಕಾರ್ದೇ HDK ಪ್ಲಸ್ ವೇರಿಯಂಟ್ದು ರಿವ್ಯೂ ಬರುತ್ತೆ ಆದಷ್ಟು ಬೇಗ. ಸೊ ಗೊತ್ತಾಗಬೇಕು ಅಂತಂದರೆ ಯು ಹ್ಯಾವ್ ಟು ಕೀಪ್ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.